ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಪಲ್ಲವಿ ಅಂತೇಳಿಬಿಟ್ಟು, ವಯಸ್ಸು 36 ವರ್ಷ ಆಗಿದೆ ಅಂತೇಳಿ ತಿಳಿಸಿದ್ದಾಳೆ. ಊರು ತುಮಕೂರು ಭಾಗದವಳು. ತೂತು ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ತಿಳಿಸಿದ್ದಾಳೆ. ಗಂಡ ವಿಚ್ಛೇದನ ಪಡೆದು ಒಂಟಿ ಬಾಳು ಮಾಡುತ್ತಿದ್ದೇನೆ ಅಂತೇಳಿ ಹೇಳಿರೋದು. ಕೆಲಸ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಕೆಲಸವನ್ನು ಮಾಡ್ತಾ ಇರೋದು. ಮನೆತನ ಶ್ರೀಮಂತಿಕೆ ಇದೆ, ಆದರೆ ಅಹಂಕಾರ ಇಲ್ಲ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಮಾರುತಿ ಎಸ್ ಕ್ರಾಸ್ ಝೇಟಾ ಯೂಸ್ಡ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಗಂಡ ಬಿಟ್ಟಾಗ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಮೊದಲನೇದು, ಗಂಡ ಬೇರೆಯವಳ ಜೊತೆಗೆ ಸಂಬಂಧ ಇಟ್ಟುಕೊಂಡು ನನಗೆ ಮೋಸ ಮಾಡುತ್ತಿದ್ದ. ಗಂಡನ ಈ ಒಂದು ಸ್ವಭಾವ ನನಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ವಿಚ್ಛೇದನ ಪಡೆದುಕೊಂಡಿದ್ದೇನೆ ಅಂತೇಳಿ ಹೇಳಿರೋದು. ಗಂಡ ಬಿಟ್ಟ ಮೇಲೆ ಗಂಡ ಬಿಟ್ಟೋಳು ಅಂತೇಳಿಯೂ ಕೂಡ ಹೀಯಾಳಿಸಿದ್ದಾರೆ. ಪಕ್ಕದ ಮನೆಯವ ಬಾಳು ಕೊಡ್ತೀನಿ ಅಂತೇಳಿಯೂ ಕೂಡ ಬಂದಿದ್ದ, ಆದರೆ ಮದುವೆನೇ ಬೇಡ ಅಂತೇಳಿ ಡಿಸೈಡ್ ಮಾಡಿ ಸದ್ಯಕ್ಕೆ ಒಂಟಿಯಾಗಿ ಜೀವನ ಮಾಡುತ್ತಿದ್ದೇನೆ ಅಂತೇಳಿ ಇದಿಷ್ಟು ಗಂಡ ಬಿಟ್ಟಾಗ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ಸದ್ಯಕ್ಕೆ ಈ ಥರ ಗಂಡಿನ ಅವಶ್ಯಕತೆ ತುಂಬಾ ಇದೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದು, ಕೆಲಸ ಮಾಡಿಕೊಂಡು ಮನೆಗೆ ಸುಸ್ತಾಗಿ ಬಂದರೂ ಕೂಡ ಮಾತನಾಡೋದಕ್ಕೆ ಯಾರೂ ಕೂಡ ಇಲ್ಲ, ಹಾಗಾಗಿ ಕಂಪನಿ ಕೊಡೋದಕ್ಕೆ ಒಬ್ಬ ಗಂಡು ಬೇಕು ಅಂತೇಳಿ ತಿಳಿಸಿದ್ದಾಳೆ. ಈ ಒಂದು ಮಳೆಗಾಲದಲ್ಲಿ ತೂತು ತುಂಬಾ ಎದ್ದೇಳುತ್ತೆ, ನಿಮಗೂ ಸಹಿತ ಗೊತ್ತಿರುತ್ತೆ. ಹಾಗಾಗಿ ತೂತಿಗೆ ಸುಖ ಕೊಡ್ತಕ್ಕಂಥವರು ಕೂಡ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ದುಡ್ಡಿಗೆ ಆಸೆ ಪಟ್ಟು ಸುಖವನ್ನು ಕೊಡ್ತಕ್ಕಂಥವ್ರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಕೊಡುತ್ತೇನೆ ಅಂತೇಳಿ ಇದಿಷ್ಟು ಸದ್ಯಕ್ಕೆ ಈ ಥರ ಗಂಡಿನ ಅವಶ್ಯಕತೆ ತುಂಬಾ ಇದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಅಂದರೆ ಫ್ರೆಂಡ್ಸ್, ನೀವು ಕೊಡ್ತಕ್ಕಂತಹ ಸುಖಕ್ಕೆ ಸರಿಯಾಗಿ ದುಡ್ಡು ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಯಾವುದೇ ರೀತಿಯಾದ ಮದುವೆಯಲ್ಲಿ ನಂಬಿಕೆ ಇಲ್ಲ ಅಂತೇಳಿ ಹೇಳಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಫೈನಲ್ ಆಗಿ ಇವರ ಬಳಿರುವ ಮಾರುತಿ ಎಸ್ ಕ್ರಾಸ್ ಝೇಟಾ ಯೂಸ್ಡ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಇದರ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಮಾರ್ಚ್ 2022 ಅಂತೇಳಿ ತಿಳಿಸಿದ್ದಾಳೆ. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿರೋದು. ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ ಮಾತ್ರ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 59,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1462 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.